ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಕರಿನೆರಳು ಈಗ ನೇರವಾಗಿ ನಮ್ಮ ಅಡುಗೆ ಮನೆಗಳ ಮೇಲೆ ಬಿದ್ದಿದೆ. ಹೌದು, ಕಳೆದ 4 ತಿಂಗಳಿನಿಂದ ರಾಜ್ಯದಲ್ಲಿ ಹೊಸ ಗ್ಯಾಸ್ ಕನೆಕ್ಷನ್ ಸಿಗದೆ ಬರೋಬ್ಬರಿ 90,000ಕ್ಕೂ ಹೆಚ್ಚು ಗ್ರಾಹಕರು ಕಂಗಾಲಾಗಿದ್ದಾರೆ ಎನ್ನುವ ಅಂಶ ಈಗ ಬೆಳಕಿಗೆ ಬಂದಿದೆ. ಅಸಲಿಗೆ ಗ್ರಾಹಕರು ಅನುಭವಿಸುತ್ತಿರುವ ಆ ಸಮಸ್ಯೆ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸಮಸ್ಯೆ ಏನು ಅಂತ ಅಂದ್ರೆ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದಿಂದ ಕಚ್ಚಾ ವಸ್ತು ಮತ್ತು ಇಂಧನ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ. ರಾಜ್ಯದಲ್ಲಿ ಹೊಸ ಅಡುಗೆ ಅನಿಲ ಸಂಪರ್ಕಕ್ಕಾಗಿ ಸಲ್ಲಿಕೆಯಾಗಿರುವಂತಹ 90,000ಕ್ಕೂ ಅಧಿಕ ಅರ್ಜಿಗಳು ಕಳೆದ 4 ತಿಂಗಳಿನಿಂದ ಹಾಗೆ ಬಾಕಿ ಉಳಿದಿದೆಯಂತೆ. ಇನ್ನು ಸಿಲಿಂಡರ್ ಕೊರತೆ ನೆಪ ಹೇಳಿ ರಾಜ್ಯದಲ್ಲಿ ಈಗಾಗಲೇ 100ಕ್ಕೂ ಹೆಚ್ಚು ಗ್ಯಾಸ್ ಏಜೆನ್ಸಿಗಳು ಬಾಗಿಲು ಹಾಕಿಬಿಟ್ಟಿವೆ. ಅಷ್ಟೇ ಅಲ್ಲದೆ 3,000ಕ್ಕೂ ಹೆಚ್ಚು ಏಜೆನ್ಸಿಗಳು ಹೊಸ ಗ್ಯಾಸ್ ಕನೆಕ್ಷನ್ ಕೊಡೋದನ್ನ ನಿಲ್ಲಿಸಿ ಕೇವಲ ಲಾಭದಾಯಕ ಕಮರ್ಷಿಯಲ್ ಸಿಲಿಂಡರ್ಗಳ ಪೂರೈಕೆಗೆ ಮಾತ್ರ ಮುನ್ನುಗ್ಗಿವೆ ಅಂತ ಕೇಳಿ ಬರ್ತಾ ಇದೆ. ಮೈಸೂರು, ಧಾರವಾಡ, ಬೆಳಗಾವಿ, ಕಲಬುರಗಿ ಹಾಗೂ ಮಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಕಡೆಗಳಲ್ಲೂ ಇದೇ ಕತೆ ಆಗಿದೆ. ಹೊಸ ಕನೆಕ್ಷನ್ಗೆ ಎಲ್ಲ ದಾಖಲೆಗಳನ್ನ ಕೊಟ್ಟರೂ ಕೂಡ ದಾಖಲೆ ಸರಿ ಇಲ್ಲ ಅಂತ ನಕಾರಾತ್ಮಕ ಉತ್ತರವನ್ನ ಕೊಡ್ತಿದ್ದಾರಂತೆ. ಇನ್ನು ಇದರ ಜೊತೆಗೆ ಜಿಲ್ಲಾವಾರು ನೋಡೋದಾದ್ರೆ ಮೈಸೂರಿನಲ್ಲಿ 12,000ಕ್ಕೂ ಹೆಚ್ಚು ಅರ್ಜಿಗಳು ಬಾಕಿ ಇವೆ. ಧಾರವಾಡದಲ್ಲಿ 10,000, ಬೆಳಗಾವಿಯಲ್ಲಿ 9,500 ಹಾಗೆ ಕಲಬುರಗಿಯಲ್ಲಿ 8,000ಕ್ಕೂ ಅಧಿಕ ಅರ್ಜಿಗಳು ವಿಲೇವಾರಿಯಾಗದೆ ಹಾಗೆ ಉಳಿದಿವೆ. ಆದರೆ ತೈಲ ಕಂಪನಿಗಳ ಅಧಿಕಾರಿಗಳ ಪ್ರಕಾರ ಪ್ರಸ್ತುತ ಆಸ್ಪತ್ರೆಗಳಂತಹ ಅತ್ಯಗತ್ಯ ಸೇವೆಗಳಿಗೆ ಮಾತ್ರ ಆದ್ಯತೆ ನೀಡಲಾಗ್ತಿದೆ ಅಂತ ಹೇಳ್ತಿದ್ದಾರೆ. ಈ ಗ್ಯಾಸ್ ಬಿಕ್ಕಟ್ಟನ್ನ ಬಗೆಹರಿಸಲು ಈಗ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಸಿ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮುಂದಾಗಿದೆ ಅಂತ ಹೇಳಲಾಗ್ತಿದ್ದು, ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ಯಾವ ರೀತಿ ಬಗೆಹರಿಯುತ್ತದೆ ಅಂತ ಕಾದು ನೋಡೋಣ.